ಹೊಸ ವರ್ಷದಿಂದಲೇ ಸಿಎಂ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಬೀಳುತ್ತಾ ಹಾಗಾದ್ರೆ ಬ್ರೇಕ್. ಈ ಬಾರಿ ಬಜೆಟ್ ಮಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಹುಡುಗಿದ್ದಾರೆ. ಈ ತಿಂಗಳಿಂದಲೇ ಬಜೆಟ್ ಸಿದ್ಧತೆ ಆರಂಭಿಸುತ್ತೇನೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರವಾಗಿ ಮತ್ತೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಣಗಿ ಹೊಸ ವರ್ಷದಂದೇ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೊಸ ವರ್ಷದಂದೇ ಶಾಕ್ ಅನ್ನು ಕೊಟ್ಟಿದ್ದು, ಈ ಬಾರಿಯೂ ಕೂಡ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ. ಆ ಮೂಲಕ ನನ್ನ ಸಿಎಂ ಸ್ಥಾನ ಬಹಳಷ್ಟು ಭದ್ರವಾಗಿದೆ, ಬಹಳಷ್ಟು ಗಟ್ಟಿಮುಟ್ಟವಾಗಿದೆ, ಬಹಳಷ್ಟು ದೃಢವಾಗಿದೆ ಅಂತಕ್ಕಂತಹ ಮಾತನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಮತ್ತೆ ಸಾಬೀತುಪಡಿಸಿದ್ದಾರೆ. ಪ್ರಮುಖವಾಗಿ ದೆಹಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ಅವರ ನಿದ್ದೆಯನ್ನು ಗೆಡಿಸಿತ್ತು. ಹಾಗಾದ್ರೆ ಸಿಎಂ ಕುರ್ಚಿ ಕಾಳಗದಲ್ಲಿ ಇದೀಗ ಮತ್ತೆ ಸಿಎಂ ಅವರು ಅಬ್ಬರಿಸಿದ್ದಾರೆ. ಹೊಸ ವರ್ಷದಂದೇ ಬರ್ತಕ್ಕಂತಹ ಬಜೆಟ್ ಅಧಿವೇಶನದಲ್ಲಿ ಅದರಲ್ಲಿ ಈ ಬಾರಿಯ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ. ಆ ಮೂಲಕ ಸಿಎಂ ಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಲ್ಲ, ನಾನೇ ಸಿಎಂ ಆಗಿ ಬಜೆಟ್ ಅನ್ನು ಮಂಡಿಸ್ತೀನಿ ಅಂತಕ್ಕಂತಹ ವಿಶ್ವಾಸದ ನುಡಿಗಳನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಹೊಸ ವರ್ಷದಿಂದಲೇ ಸಿಎಂ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಬೀಳುತ್ತಾ ಹಾಗಾದ್ರೆ ಬ್ರೇಕ್. ಈ ಬಾರಿ ಬಜೆಟ್ ಮಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಹುಡುಗಿದ್ದಾರೆ. ಈ ತಿಂಗಳಿಂದಲೇ ಬಜೆಟ್ ಸಿದ್ಧತೆ ಆರಂಭಿಸುತ್ತೇನೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರವಾಗಿ ಮತ್ತೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಣಗಿ ಹೊಸ ವರ್ಷದಂದೇ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೊಸ ವರ್ಷದಂದೇ ಶಾಕ್ ಅನ್ನು ಕೊಟ್ಟಿದ್ದು, ಈ ಬಾರಿಯೂ ಕೂಡ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ. ಆ ಮೂಲಕ ನನ್ನ ಸಿಎಂ ಸ್ಥಾನ ಬಹಳಷ್ಟು ಭದ್ರವಾಗಿದೆ, ಬಹಳಷ್ಟು ಗಟ್ಟಿಮುಟ್ಟವಾಗಿದೆ, ಬಹಳಷ್ಟು ದೃಢವಾಗಿದೆ ಅಂತಕ್ಕಂತಹ ಮಾತನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಮತ್ತೆ ಸಾಬೀತುಪಡಿಸಿದ್ದಾರೆ. ಪ್ರಮುಖವಾಗಿ ದೆಹಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ಅವರ ನಿದ್ದೆಯನ್ನು ಗೆಡಿಸಿತ್ತು. ಹಾಗಾದ್ರೆ ಸಿಎಂ ಕುರ್ಚಿ ಕಾಳಗದಲ್ಲಿ ಇದೀಗ ಮತ್ತೆ ಸಿಎಂ ಅವರು ಅಬ್ಬರಿಸಿದ್ದಾರೆ. ಹೊಸ ವರ್ಷದಂದೇ ಬರ್ತಕ್ಕಂತಹ ಬಜೆಟ್ ಅಧಿವೇಶನದಲ್ಲಿ ಅದರಲ್ಲಿ ಈ ಬಾರಿಯ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ. ಆ ಮೂಲಕ ಸಿಎಂ ಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಲ್ಲ, ನಾನೇ ಸಿಎಂ ಆಗಿ ಬಜೆಟ್ ಅನ್ನು ಮಂಡಿಸ್ತೀನಿ ಅಂತಕ್ಕಂತಹ ವಿಶ್ವಾಸದ ನುಡಿಗಳನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಹೊಸ ವರ್ಷದಿಂದಲೇ ಸಿಎಂ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಬೀಳುತ್ತಾ ಹಾಗಾದ್ರೆ ಬ್ರೇಕ್. ಈ ಬಾರಿ ಬಜೆಟ್ ಮಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಹುಡುಗಿದ್ದಾರೆ. ಹೊಸ ವರ್ಷದಿಂದೇ ಬರ್ತಕ್ಕಂತಹ ಬಜೆಟ್ ಅಧಿವೇಶನದಲ್ಲಿ ಅದರಲ್ಲಿ ಈ ಬಾರಿಯ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ. ಆ ಮೂಲಕ ಸಿಎಂ ನಾನೇ ಸಿಎಂ ಆಗಿ ಬಜೆಟ್ ಅನ್ನು ಮಂಡಿಸ್ತೀನಿ ಅಂತಕ್ಕಂತಹ ವಿಶ್ವಾಸದ ನುಡಿಗಳನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಹೊಸ ವರ್ಷದಿಂದಲೇ ಸಿಎಂ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಬೀಳುತ್ತಾ ಹಾಗಾದ್ರೆ ಬ್ರೇಕ್. ಈ ಬಾರಿ ಬಜೆಟ್ ಮಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಹುಡುಗಿದ್ದಾರೆ. ಈ ತಿಂಗಳಿಂದಲೇ ಬಜೆಟ್ ಸಿದ್ಧತೆ ಆರಂಭಿಸುತ್ತೇನೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರವಾಗಿ ಮತ್ತೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಣಗಿ ಹೊಸ ವರ್ಷದಂದೇ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೊಸ ವರ್ಷದಂದೇ ಶಾಕ್ ಅನ್ನು ಕೊಟ್ಟಿದ್ದು, ಈ ಬಾರಿಯೂ ಕೂಡ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ. ಆ ಮೂಲಕ ನನ್ನ ಸಿಎಂ ಸ್ಥಾನ ಬಹಳಷ್ಟು ಭದ್ರವಾಗಿದೆ, ಬಹಳಷ್ಟು ಗಟ್ಟಿಮುಟ್ಟವಾಗಿದೆ, ಬಹಳಷ್ಟು ದೃಢವಾಗಿದೆ ಅಂತಕ್ಕಂತಹ ಮಾತನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಮತ್ತೆ ಸಾಬೀತುಪಡಿಸಿದ್ದಾರೆ. ಪ್ರಮುಖವಾಗಿ ದೆಹಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ಅವರ ನಿದ್ದೆಯನ್ನು ಗೆಡಿಸಿತ್ತು. ಹಾಗಾದ್ರೆ ಸಿಎಂ ಕುರ್ಚಿ ಕಾಳಗದಲ್ಲಿ ಇದೀಗ ಮತ್ತೆ ಸಿಎಂ ಅವರು ಅಬ್ಬರಿಸಿದ್ದಾರೆ. ಹೊಸ ವರ್ಷದಂದೇ ಬರ್ತಕ್ಕಂತಹ ಬಜೆಟ್ ಅಧಿವೇಶನದಲ್ಲಿ ಅದರಲ್ಲಿ ಈ ಬಾರಿಯ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ. ಆ ಮೂಲಕ ಸಿಎಂ ಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಲ್ಲ,
ನಾನೇ ಸಿಎಂ ಆಗಿ ಬಜೆಟ್ ಅನ್ನ ಮಂಡಿಸ್ತೀನಿ ಅಂತಕ್ಕಂತಹ ವಿಶ್ವಾಸದ ನುಡಿಗಳನ್ನ ಮಾಧ್ಯಮಗಳೊಂದಿಗೆ ಮಾತಾಡಿದ್ದಾರೆ. ಹೊಸ ವರ್ಷದಿಂದಲೇ ಸಿಎಂ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಬೀಳುತ್ತಾ ಹಾಗಾದ್ರೆ ಬ್ರೇಕ್. ಈ ಬಾರಿ ಬಜೆಟ್ ಮಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಹುಡುಗಿದ್ದಾರೆ. ಈ ತಿಂಗಳಿಂದಲೇ ಬಜೆಟ್ ಸಿದ್ಧತೆ ಆರಂಭಿಸುತ್ತೇನೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರವಾಗಿ ಮತ್ತೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಣಗಿ ಹೊಸ ವರ್ಷದಂದೇ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೊಸ ವರ್ಷದಂದೇ ಶಾಕ್ ಅನ್ನು ಕೊಟ್ಟಿದ್ದು, ಈ ಬಾರಿಯೂ ಕೂಡ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ. ಆ ಮೂಲಕ ನನ್ನ ಸಿಎಂ ಸ್ಥಾನ ಬಹಳಷ್ಟು ಭದ್ರವಾಗಿದೆ, ಬಹಳಷ್ಟು ಗಟ್ಟಿಮುಟ್ಟವಾಗಿದೆ, ಬಹಳಷ್ಟು ದೃಢವಾಗಿದೆ ಅಂತಕ್ಕಂತಹ ಮಾತನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಮತ್ತೆ ಸಾಬೀತುಪಡಿಸಿದ್ದಾರೆ. ಪ್ರಮುಖವಾಗಿ ದೆಹಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ಅವರ ನಿದ್ದೆಯನ್ನು ಗೆಡಿಸಿತ್ತು. ಹಾಗಾದ್ರೆ ಸಿಎಂ ಕುರ್ಚಿ ಕಾಳಗದಲ್ಲಿ ಇದೀಗ ಮತ್ತೆ ಸಿಎಂ ಅವರು ಅಬ್ಬರಿಸಿದ್ದಾರೆ. ಹೊಸ ವರ್ಷದಂದೇ ಬರ್ತಕ್ಕಂತಹ ಬಜೆಟ್ ಅಧಿವೇಶನದಲ್ಲಿ ಅದರಲ್ಲಿ ಈ ಬಾರಿಯ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ. ಆ ಮೂಲಕ ಸಿಎಂ ಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಲ್ಲ, ನಾನೇ ಸಿಎಂ ಆಗಿ ಬಜೆಟ್ ಅನ್ನು ಮಂಡಿಸ್ತೀನಿ ಅಂತಕ್ಕಂತಹ ವಿಶ್ವಾಸದ ನುಡಿಗಳನ್ನ ಮಾಧ್ಯಮಗಳೊಂದಿಗೆ ಮಾತಾಡಿದ್ದಾರೆ.